ಹಾಯ್ ಸ್ನೇಹಿತರು ಇವತ್ತು 2002ರಲ್ಲಿ ನಡೆದಿರುವ PSI KSRP ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ, ಸಂವಿಧಾನದ ಯಾವ ಅನುಚ್ಛೇದ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನದ ಬಗ್ಗೆ ಹೇಳುತ್ತದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 370. ಸ್ನೇಹಿತರೆ, ಇವಾಗ ಅದು ತೆಗೆದುಹಾಕಲಾಗಿದೆ. ಪ್ರಶ್ನೆ ಸಂಖ್ಯೆ 2, ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಇಲ್ಲಿ ಸರಿಯಾದ ಉತ್ತರ ಬಾಕ್ರಾ ಅಣೆಕಟ್ಟು. ಸ್ನೇಹಿತರೆ, ಇವಾಗ ಪ್ರಸ್ತುತ ತೇರಿ ಅಣೆಕಟ್ಟು ಭಾರತದ ಅತಿ ದೊಡ್ಡ ಅಣೆಕಟ್ಟಾಗಿದೆ. ಇದು ಭಾಗೀರಥಿ ನದಿಯ ದಂಡೆ ಮೇಲಿದೆ. ಇದು ಉತ್ತರಾಖಂಡ ರಾಜ್ಯದಲ್ಲಿ ಬರುತ್ತೆ. ಸ್ನೇಹಿತರೆ, ಮೂರನೇ ಪ್ರಶ್ನೆ, ಲೋಕಸಭೆಯ ಮೊದಲ ಅಧ್ಯಕ್ಷರು ಇವರಾಗಿದ್ದರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗಣೇಶ್ ಎಸ್ ಮಾಲಂಕರ್ ಅವರು. ನಾಲ್ಕನೇ ಪ್ರಶ್ನೆ, ರಾಜ್ಯಪಾಲರ ಸೇವಾ ಅವಧಿಯು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 5 ವರ್ಷಗಳು. ಪ್ರಶ್ನೆ ಸಂಖ್ಯೆ 5, ಆನಂದ ಮಠ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಬಂಕಿಂಚಂದ್ರ ಚಟರ್ಜಿ. ಪ್ರಶ್ನೆ ಸಂಖ್ಯೆ 6, ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ಪ್ರಶ್ನೆ ಸಂಖ್ಯೆ 7, ಒಂದು ರೈಲು ಬಂಡಿಯು 108 ಕಿಲೋಮೀಟರ್ ದೂರವನ್ನು 15 ನಿಮಿಷಗಳಲ್ಲಿ ಕ್ರಮಿಸಿದಾಗ ಅದರ ವೇಗವನ್ನು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, ಗಂಟೆಗೆ 40 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 8, ಆ ಎಂಬವನು ಒಂದು ಕೆಲಸವನ್ನು 6 ದಿವಸಗಳಲ್ಲಿ ಮಾಡಬಲ್ಲ. ಅದೇ ಕೆಲಸವನ್ನು ಬ ಎಂಬವನು 12 ದಿನಗಳಲ್ಲಿ ಮಾಡಬಲ್ಲ. ಇಬ್ಬರು ಒಟ್ಟಿಗೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಲ್ಲರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ, 4 ದಿನಗಳು. 9ನೇ ಪ್ರಶ್ನೆ ಸ್ನೇಹಿತರೆ, ಒಂದು ಹಳ್ಳಿಯ ಜನಸಂಖ್ಯೆಗೆ ಈಗ 8000 ಇದೆ ಮತ್ತು ಜನಸಂಖ್ಯೆ 5% ಪ್ರಕಾರ ಹೆಚ್ಚುತ್ತಿದೆ. 3 ವರ್ಷಗಳ ನಂತರ ಆ ಹಳ್ಳಿಯ ಜನಸಂಖ್ಯೆ ಎಷ್ಟು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 9241. ಪ್ರಶ್ನೆ ಸಂಖ್ಯೆ 10, ಅಕ್ಬರ್ ಹುಟ್ಟಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಸಿ ಅಮರಕೋಟೆ. 11ನೇ ಪ್ರಶ್ನೆ, ತೋಡರು ಇಲ್ಲಿರುತ್ತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು. ಪ್ರಶ್ನೆ ಸಂಖ್ಯೆ 12, ಅರಬಿಕ್ ಮತ್ತು ರೋಬಸ್ಟ್ ಇವರ ಮುಖ್ಯ ವೈದ್ಯಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಫಿ. ಪ್ರಶ್ನೆ ಸಂಖ್ಯೆ 13, ಸ್ವತಂತ್ರ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಬಿ ಎಸ್ ನಿಜಲಿಂಗಪ್ಪ ಅವರು. ವಿಶ್ವದ ಯಾವುದೇ ಒಂದು ರಾಷ್ಟ್ರದ ಮೊಟ್ಟಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಮತಿ ಸಿರಿಮಾ ಬಂಡಾರ್ ನಾಯಕ್ ಅವರು. ಇಲ್ಲಿ ಪ್ರಶ್ನೆ ಸಂಖ್ಯೆ 15, ಲಿಬಿಯಾ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಟ್ರಿಪೋಲಿ. 16ನೇ ಪ್ರಶ್ನೆ, ಟಕ ಈ ರಾಷ್ಟ್ರದ ನಾಣ್ಯ? ಆಪ್ಷನ್ ಸಿ ಸರಿಯಾದ ಉತ್ತರ ಮ್ಯಾನ್ಮಾರ್. ಪ್ರಶ್ನೆ ಸಂಖ್ಯೆ 17, ಪೆನ್ಸಿಲನ್ನು ಭಾರತಕ್ಕೆ ಪರಿಚಯಿಸಿದರು ಯಾರು? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಇಂಗ್ಲೀಷರು. ಪ್ರಶ್ನೆ ಸಂಖ್ಯೆ 18, ಮಹಾತ್ಮ ಗಾಂಧೀಜಿಯವರು ರಾಜಕೀಯ ಗುರು ಯಾರು? ಆಪ್ಷನ್ ಬಿ ಗೋಖಲೆ ಅವರು. 19ನೇ ಪ್ರಶ್ನೆ, ಭಾರತ ಸಶಸ್ತ್ರ ಪಡೆಗಳ ಸರ್ವೋಚ್ಚ ದಂಡನಾಯಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗಳು. ಪ್ರಶ್ನೆ ಸಂಖ್ಯೆ 20, ಸಿಖ್ಖರ ಧರ್ಮಗ್ರಂಥ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಗ್ರಂಥ ಸಾಹಿಬ. 21ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನವನ್ನು ಕೊಡುವ ಸಂವಿಧಾನ ತಿದ್ದುಪಡಿ ಯಾವುದು? ಆಪ್ಷನ್ ಬಿ 73ನೇ ತಿದ್ದುಪಡಿ. ಪ್ರಶ್ನೆ ಸಂಖ್ಯೆ 22, ಈ ಕೆಳಗಿನಲ್ಲಿ ಯಾವುದು ಅಖಿಲ ಭಾರತ ಸೇವೆಗೆ ಹೊರತಾಗಿದೆ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಭಾರತ ಆರ್ಥಿಕ ಸೇವೆಗಳು. ಪ್ರಶ್ನೆ ಸಂಖ್ಯೆ 23, ಮುಖ್ಯ ಚುನಾವಣಾ ಆಯುಕ್ತರು ಇವರಿಂದ ನೇಮಿಸಲ್ಪಡ್ತಾರೆ. ಸರಿಯಾದ ಉತ್ತರ ಎ ಭಾರತ ರಾಷ್ಟ್ರಪತಿಯವರು. 24ನೇ ಪ್ರಶ್ನೆ, ಶಾರದಾ ಕಾಯ್ದೆ ನಿಷೇಧಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಬಿ ಬಾಲ್ಯ ವಿವಾಹ. 25ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಈ ರೀತಿ ವಿಭಜಿಸಬಹುದು. ಆಪ್ಷನ್ ಬಿ 6 ಗುಂಪುಗಳು. ಪ್ರಶ್ನೆ ಸಂಖ್ಯೆ 26, ಸಂಯುಕ್ತ ರಾಷ್ಟ್ರ ಸಂಘವು ಈ ವರ್ಷದಲ್ಲಿ ಸ್ಥಾಪಿಸಿತು. ಆಪ್ಷನ್ ಡಿ 1945. ಪ್ರಶ್ನೆ ಸಂಖ್ಯೆ 27, ಇಸ್ರೋದ ಮುಖ್ಯ ನಿಯಂತ್ರಣ ಸೌಕರ್ಯವು ಇಲ್ಲಿದೆ. ಆಪ್ಷನ್ ಸಿ ಹಾಸನದಲ್ಲಿದೆ. 28ನೇ ಪ್ರಶ್ನೆ, ಗೋರೂರು ಅಣೆಕಟ್ಟನ್ನು ಈ ನದಿಯ ಮೇಲೆ ಕಟ್ಟಲಾಗಿದೆ. ಸರಿಯಾದ ಉತ್ತರ ಹೇಮಾವತಿ.
ಗ್ರಾಮೀಣ ಸಾಲಗಳಿಗೆ ಯಾವುದು ಅತಿ ಮುಖ್ಯವಾದ ಬ್ಯಾಂಕ್ ಆಗಿದೆ ಸ್ನೇಹಿತರೆ? ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಬಿ, ವ್ಯವಸಾಯ ಹಾಗೂ ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕು. 30ನೇ ಪ್ರಶ್ನೆ ಸ್ನೇಹಿತರೆ, ಭಾರತದಲ್ಲಿ ರಾಜ್ಯ ಸರ್ಕಾರದ ಹುಟ್ಟುವಳಿಯ ಮುಖ್ಯ ಮೂಲ ಇದಾಗಿದೆ. 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ, ಸರಿಯಾದ ಉತ್ತರ ವಿಕ್ರಯ ತೆರಿಗೆ. ಭಾರತದಲ್ಲಿ ರಾಜ್ಯ ಸರ್ಕಾರದ ಹುಟ್ಟುವಳಿಯ ಮುಖ್ಯ ಮೂಲ ವಿಕ್ರಯ ತೆರಿಗೆ. 31ನೇ ಪ್ರಶ್ನೆ ಸ್ನೇಹಿತರೆ, ಅತ್ಯಂತ ಪುರಾತನ ವೇದ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಋಗ್ವೇದ. 32ನೇ ಪ್ರಶ್ನೆ, ಕೂಚಿಪುಡಿ ಯಾವ ರಾಜ್ಯದ ನಾಟ್ಯ ಪ್ರಕಾರ? ಇಲ್ಲಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಟಿಪ್ಪು ಸುಲ್ತಾನ್ ಅಂತಿಮ ಪರಾಜಯ ಈತನಿಂದ ಉಂಟಾಯಿತು? ಆಪ್ಷನ್ ಎ, ಲಾರ್ಡ್ ವಿಲ್ಲೆಸ್ಲಿ ಅವರು. 34ನೇ ಪ್ರಶ್ನೆ, ದಕ್ಷಿಣ ಪ್ರದೇಶವರು ಬಿರುದು ಪಡೆದ ಪುರಾತನ ರಾಜ ಯಾರು? ಸರಿಯಾದ ಉತ್ತರ ಸ್ನೇಹಿತರೆ ಎ, 2ನೇ ಪುಲಕೇಶಿ. ಆನಿ ಬೆಸೆಂಟ್ ಈ ಸಂಸ್ಥೆಯೊಡನೆ ಸಂಬಂಧ ವರ್ಷಿಕೊಂಡಿದ್ದರು? ಆಪ್ಷನ್ ಡಿ, ಥಿಯೋಸಫಿಕಲ್ ಸೊಸೈಟಿ. ಅಮುಕ್ತ ಮೌಲ್ಯದ ಗ್ರಂಥ ಕರ್ತರು ಯಾರು? ಆಪ್ಷನ್ ಬಿ, ಕೃಷ್ಣದೇವರಾಯರು. ಸ್ನೇಹಿತರೆ 37ನೇ ಪ್ರಶ್ನೆ, ಬ್ರಿಟಿಷ್ ಇಂಡಿಯಾದ ಕೊನೆಯ ಗವರ್ನರ್ ಜನರಲ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. ಆಪ್ಷನ್ ಸಿ, ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. 38ನೇ ಪ್ರಶ್ನೆ, ಮದರ್ ತೆರೇಸಾ ಅವರ ಜನ್ಮಭೂಮಿ? ಇಲ್ಲಿ 38ನೇ ಪ್ರಶ್ನೆ ಸ್ನೇಹಿತರೆ ಆಪ್ಷನ್ ಡಿ, ಯುಗೋಸ್ಲಾವಿಯಾ. ಜಗತ್ತಿನ ದೊಡ್ಡ ಭೂಖಂಡ ಇದಾಗಿದೆ? ಆಪ್ಷನ್ ಸಿ, ಏಷ್ಯಾ. ಶಕ ಕಾಲವನ್ನು ಆರಂಭಿಸಿದ್ರು ಯಾರು? ಸ್ನೇಹಿತರೆ ಆಪ್ಷನ್ ಎ, ಕನಿಷ್ಕ. 41ನೇ ಪ್ರಶ್ನೆ, ಭಾರತ ಅತಿ ಉದ್ದದ ರೈಲ್ವೆ ಸುರಂಗ ಯಾವುದು? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಸಿ, ಮೆಟ್ಟುಪಾಲಂ ಸುರಂಗ. 42ನೇ ಪ್ರಶ್ನೆ, ಮಯೂರ್ ಸಿಂಹಾಸನದೊಡನೆ ಸಂಬಂಧಿರುವ ಹೆಸರು? ಆಪ್ಷನ್ ಬಿ, ಶಹಜಾನ. ಗದ್ದರ್ ಪಕ್ಷದ ನಾಯಕ ಯಾರು ಸ್ನೇಹಿತರೆ? ಆಪ್ಷನ್ ಸಿ, ಲಾಲ್ ಹರ್ದಯಾಲ್ ಅವರು. 44ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾರು ಪುರಾತನ ವೈದ್ಯ ಪದ್ಧತಿಯೊಡನೆ ಸಂಬಂಧಿಸಿಕೊಂಡಿದ್ದಾಗಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಬಿ, ಚರಕ. 45ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಅಣುಶಕ್ತಿ ಸ್ಥಾವರ ಎಲ್ಲಿದೆ? ಇಲ್ಲಿ ಆಪ್ಷನ್ ಡಿ, ತಾರಾಪುರ್ ಸ್ನೇಹಿತರೆ. ಅಥೆನ್ಸ್ನಲ್ಲಿ ಒಲಿಂಪಿಕ್ ಕ್ರೀಡೆಗಳು ಯಾವ ವರ್ಷ ನಡೆಯುತ್ತವೆ? ಸ್ನೇಹಿತರಲ್ಲಿ ಆಪ್ಷನ್ ಎ, 2004. 47ನೇ ಪ್ರಶ್ನೆ, ರಾಜ್ಯಸಭೆಗೆ ಇಂದಿನ ಅಧ್ಯಕ್ಷರು ಯಾರು? ಆಪ್ಷನ್ ಸಿ, ಬೈರನ್ ಸಿಂಗ್ ಶೇಖಾವತ್. ಇವೆಲ್ಲ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಾಗಿರುತ್ತೆ ಸ್ನೇಹಿತರೆ. ಮಲೇರಿಯಾ ರೋಗ ಇದರಿಂದ ಹರಡುತ್ತದೆ? ಆಪ್ಷನ್ ಸಿ, ಹೆಣ್ಣು ಎನಫಿಲಿಸ್ ಸೊಳ್ಳೆ. ಪ್ರಕಾಶ್ ಪಡ್ಕೋಣೆ ಇದಕ್ಕೆ ಸಂಬಂಧಿಸಿದರು? ಸ್ನೇಹಿತರೆ ಬ್ಯಾಡ್ಮಿಂಟನ್. ಇಲ್ಲಿ ಸರಿಯಾದ ಉತ್ತರ ಇದು 50ನೇ ಪ್ರಶ್ನೆ ಸ್ನೇಹಿತರೆ, ಎಕ್ಸ್ರೇನ್ ಕಂಡುಹಿಡಿದವರು ಯಾರು? ಆಪ್ಷನ್ ಸಿ, ರಾಂಜನ್ ಅವರು. ಸ್ನೇಹಿತರೆ 51ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಮೂಲ ಕರ್ತವ್ಯ ಯಾವುದು? ಆಪ್ಷನ್ ಡಿ, ವಜ್ರ. 52ನೇ ಪ್ರಶ್ನೆ, ಇದರ ಮೂಲಕ ಹಾಯುವಾಗ ಬೆಳಕಿನ ವೇಗವು ಕನಿಷ್ಠ ಮಿತಿಯಲ್ಲಿರುತ್ತದೆ? ಸರಿಯಾದ ಉತ್ತರ ಸ್ನೇಹಿತರಲ್ಲಿ ಆಪ್ಷನ್ ಎ, ಗಾಜು. 53ನೇ ಪ್ರಶ್ನೆ, 1963ರಲ್ಲಿ ಚಂದ್ರನ ಮೇಲೆ ಹೆಜ್ಜೆ ಇಟ್ಟ ಮೊದಲ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ನೀಲ್ ಆರ್ಮ್ಸ್ಟ್ರಾಂಗ್ ಅವರು. 54ನೇ ಪ್ರಶ್ನೆ, ಮೊಟ್ಟ ಮೊದಲ ಅಣುಬಾಂಬ್ ಸಿಡಿದಿದ್ದು ಯಾವಾಗ? ಆಪ್ಷನ್ ಬಿ, 1945. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವು ಭಾರತ ಬಿಟ್ಟು ತೊಲಗಿ ಚಳವಳಿ ಈ ವರ್ಷ ಪ್ರಾರಂಭವಾಯಿತು? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಬಿ, 1942. 56ನೇ ಪ್ರಶ್ನೆ, ಗೋವಾ ಸ್ವತಂತ್ರ ಪಡೆದ ದಿನಾಂಕ ಯಾವಾಗ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ, 19/12/1961. 57ನೇ ಪ್ರಶ್ನೆ ಸ್ನೇಹಿತರೆ, ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇದಕ್ಕಾಗಿ ಕೊಡಲಾಗುತ್ತದೆ? ಆಪ್ಷನ್ ಸಿ ಸರಿಯಾದ ಉತ್ತರ ಭಾರತೀಯ ಚಲನಚಿತ್ರ ಕ್ಷೇತ್ರಕ್ಕೆ ಕೊಡುಗೆ. 58ನೇ ಪ್ರಶ್ನೆ, ರಷ್ಯಾ ಕ್ರಾಂತಿ ನಡೆದಿದ್ದು ಈ ವರ್ಷ? ಸರಿಯಾದ ಉತ್ತರ ಡಿ, 1917. 59ನೇ ಪ್ರಶ್ನೆ, ಈತನ ಆಳ್ವಿಕೆ ಕಾಲದಲ್ಲಿ ಮೆಗಾಸ್ತನು ಭಾರತದಲ್ಲಿ ಪ್ರವಾಸ ಮಾಡಿದನು? ಸರಿಯಾದ ಉತ್ತರ ಸ್ನೇಹಿತರಲ್ಲಿ
ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ. 60ನೇ ಪ್ರಶ್ನೆ, ಗೌತಮ್ ಬುದ್ಧನ ಹುಟ್ಟಿದ ಸ್ಥಳ ಯಾವುದು? ಆಪ್ಷನ್ ಸಿ ಲುಂಬಿನಿ. ಕ್ರಿಸ್ತ ಶಕ 1771ರಲ್ಲಿ ಇವರು ಮೈಸೂರು ಹದರಡಿ ಮೇಲೆ ದಾಳಿ ಮಾಡಿದರು. ಆಪ್ಷನ್ ಬಿ ಮರಾಠರು. ಇಂಕಿಲಾಬ್ ಜಿಂದಾಬಾದ್ ಈ ಘೋಷಣೆ ರಚಿಸಿದರು ಯಾರು? ಆಪ್ಷನ್ ಡಿ ಭಗತ್ ಸಿಂಗ್ ಅವರು. 63ನೇ ಪ್ರಶ್ನೆ, ಭಾರತ ಹೆಚ್ಚಿನ ಏಲಕ್ಕಿ ಇಲ್ಲಿ ಬೆಳೆಯುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಚಾಣಕ್ಯನ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಆಪ್ಷನ್ ಬಿ ವಿಷ್ಣುಗುಪ್ತ. 65ನೇ ಪ್ರಶ್ನೆ, ವಿಶ್ವದ ಅತಿ ಸಣ್ಣ ದೇಶ ಯಾವುದು? ಆಪ್ಷನ್ ಬಿ ವ್ಯಾಟಿಕನ್ ನಗರ. ಸತಿ ಪದ್ಧತಿ ನಿರ್ಮೂಲನೆಗಾಗಿ ಹೋರಾಡಿದ ಭಾರತ ನಾಯಕ ಯಾರು? ಸ್ನೇಹಿತರೆ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಅವರು. 67ನೇ ಪ್ರಶ್ನೆ, ಸೂರ್ಯಕಿರಣಗಳಿಂದ ಈ ವಿಟಮಿನ್ ದೊರೆಯುತ್ತದೆ? ಆಪ್ಷನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶ ಪ್ರವೇಶಿಸಿದ ಭಾರತ ಜನ್ಮ ತಾಳಿದ ಮಹಿಳೆ ಯಾರು? ಆಪ್ಷನ್ ಸಿ ಕಲ್ಪನಾ ಚಾವ್ಲಾ ಅವರು. ಇದು ಯುದ್ಧ ಕಾಲದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಸರಿಯಾದ ಉತ್ತರ ಬಿ ಸರ್ ಪರಮವೀರ ಚಕ್ರ. ಪ್ರಶ್ನೆ ಸಂಖ್ಯೆ 70, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಯನ್ನು ವಿಧಿಸುವ ರೇಖೆ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಸಿ ರ್ಯಾಡ್ಕ್ಲಿಫ್ ರೇಖೆ. ಇಲ್ಲಿ 71ನೇ ಪ್ರಶ್ನೆ ಸ್ನೇಹಿತರೆ, ಭಾರತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯೋಮಿತಿ ಇದಾಗಿದೆ? ಆಪ್ಷನ್ ಸಿ 65 ವರ್ಷಗಳು. 72ನೇ ಪ್ರಶ್ನೆ, ಭಾರತ ಷೇರು ಪಟ್ಟಿ ಎಲ್ಲಿದೆ? ಆಪ್ಷನ್ ಸಿ ಮುಂಬೈ. 73ನೇ ಪ್ರಶ್ನೆ, ದಿ ಹಾಲ್ ಆಫ್ ಫೇಮ್ ಇದಕ್ಕೆ ಸಂಬಂಧಿಸಿದೆ? ಎ ಕ್ರಿಕೆಟು. 74ನೇ ಪ್ರಶ್ನೆ, ರಾಜ್ಯಸಭಾ ಸದಸ್ಯರ ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು? ಸರಿಯಾದ ಉತ್ತರ ಇಲ್ಲ ಆಪ್ಷನ್ ಸಿ 30 ವರ್ಷಗಳು. 75ನೇ ಪ್ರಶ್ನೆ ಸ್ನೇಹಿತರೆ, ಮೂಲಭೂತ ಹಕ್ಕುಗಳನ್ನು ಈ ಸಂದರ್ಭದಲ್ಲಿ ಸ್ಥಗಿತಗೊಳಿಸಬಹುದಾಗಿದೆ? ಸರಿಯಾದ ಉತ್ತರ ಬಿ ರಾಷ್ಟ್ರೀಯ ತುರ್ತು ಪ್ರಶಸ್ತಿ. ಸ್ನೇಹಿತರೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.